ಸ್ಪೀಕರ್ ಮಾತಿಗೆ ಬೆಲೆ ಕೊಡದೇ ಇರುವಂತ ಸ್ಥಿತಿಗೆ ಬಂದಿದ್ದಾರೆ ಅಧ್ಯಕ್ಷರೇ. ಆದ್ರಿಂದ 10 ನಿಮಿಷ ಅರ್ಜೆಂಟ್ ಮಾಡಿ ಅಧ್ಯಕ್ಷರೀಗ ಅವ್ರನ್ನ ಕೇಳಿ ಶುರು ಮಾಡಿ. ಈಗ 187 ಕೋಟಿಯಲ್ಲಿ ಹೆಚ್ಚಿನ ಹಣ ಸರಾಯಿ ಖರೀದಿಗೆ ಮಾಡಿದ್ದಾರೆ ತಳಿ ಇಡಿ. ಆದ್ರೆ ಇಂಥ ಗಂಭೀರವಾದಂತ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅವ್ರ ನೈತಿಕ ಜವಾಬ್ದಾರಿ ಇದೆ. ಅವರೇ ಇಲ್ಲಾರ್ದೇನೆ ಹೆಂಗ್ ಸದನ ನಡೆಸ್ತೀರಿ ನೀವು? ಇಡಿ ಅವ್ರು ನಿನ್ನೆ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಹಣ ಸರಾಯಿ ಓಡೋಡಿ ಒಬ್ಬೊಬ್ಬರೇ ಬರೋದು ಬೇಡ. ಇಡಿ ಪ್ರೆಸ್ ನೋಟ್ ಮಾಡಿದೆ. ಆದ್ರೆ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಯಾವುದೇ ಉಪಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಸಚಿವ ಸಂಪುಟದಲ್ಲಿರುವಂತಹ ಸಚಿವರಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ, ನೈತಿಕತೆ ಉಳಿದಿಲ್ಲ. ಮಾತಾಡಿದ್ರೆ ಮಾದೇವಪ್ಪ ಅವರು ಇದ್ದಾರೆ, ರಾಜಣ್ಣ ಎಲ್ಲ ನೋಟ್ ಮಾಡ್ಕೊಂತಾರ. ಅವರು ಎಲ್ಲ ನೋಟ್ ಮಾಡ್ಕೊಂಡ್ಮೇಲೆ ಸಿಎಂ ಅದು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಆಡಳಿತ ಪಕ್ಷದ ನಡವಳಿಕೆಗಿಂದ ನಾವು ಬೇಸತ್ತು. ಒಂದು ಸದನ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ನೀವು ತಿಂಡಿ ಬೇರೆ ಅರೇಂಜ್ ಮಾಡಿದೀರಾ, ತಿಂಡಿ ಊಟ ಎಲ್ಲ ಅರೇಂಜ್ ಮಾಡಿದ್ರು. ಇವ್ರಿಗೇನ್ ದಾಡಿ ಆಗಿದೆ? ಏನ್ ದಾಡಿ ಆಗಿದೆ? ದಾಡಿ ಆಗಿದೆ ಇವ್ರಿಗೆ? ದಯವಿಟ್ಟು ಈ ತರದ ಬೇಜವಾಬ್ದಾರಿ ಹೇಳಿಕೆಯನ್ನ ನಾವು ಬಳಸಿ ನಾವು ಪ್ರತಿಭಟನೆ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ. ನಿಮ್ ಬಗ್ಗೆ ಅನುಕಂಪದಿಂದ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. SC ST ಹಗರಣದ ಬಗ್ಗೆ ಲಘುವಾಗಿ ತಗೊಂಡಿದೆ ನೋಡಿ. ಅವ್ರಿಗೆ